ಸೆಕೆಂಡ್ ಚಾಪ್ಟರ್ ದ ವ್ಯಾಲ್ಯೂ ಆಫ್ ಮನಿ ಆ್ಯಂಡ್ ಇಟ್ಸ್ ಅ ಮೆಸರ್ಮೆಂಟ್. ಎರಡನೆಯ ಒಂದು ಅಧ್ಯಾಯ ಹಣದ ಮೌಲ್ಯ ಮತ್ತು ಹಣದ ಒಂದು ಅಳತೆಗಳಂತ ಕರಿತಾ ಇದ್ದೇವೆ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದಿ ವ್ಯಾಲ್ಯೂ ಆಫ್ ಮನಿ. ವ್ಯಾಲ್ಯೂ ಆಫ್ ಮನಿ ಮೀನ್ಸ್ ದಿ ಬೈಯಿಂಗ್ ಕೆಪಾಸಿಟಿ ಆಫ್ ದಿ ಮನಿ. Value of the money nothing but it is the buying capacity of the money. If a person having the 100 rupees, it is the capacity of the person. ಒಬ್ಬ ವ್ಯಕ್ತಿಯಲ್ಲಿ 100 ರೂಪಾಯಿ ಆದಾಯ ಇದೆ ಅಂದರೆ ಅವ್ನಿಗೇನಾಗುತ್ತೆ ಅಂದರೆ 100 ರೂಪಾಯಿಯಷ್ಟು ವಸ್ತುವನ್ನು ಕೊಳ್ಳುಕೊಳ್ಳುವಂಥ ಶಕ್ತಿ ಇದೆ. ಇಫ್ ಅ ಪರ್ಸನ್ ಹ್ಯಾವಿಂಗ್ ದಿ 100 rupees, ಇದು ನಥಿಂಗ್ ಬಟ್ ಇಫ್ ಅ ಪರ್ಸನ್ ಹ್ಯಾವಿಂಗ್ ಏಬಲ್ ಟು ಪರ್ಚೇಸಿಂಗ್ ದಿ ಒನ್ಲಿ 100 rupees ಗೂಡ್ಸ್, ಆಮೇಲೆ ಏನಾಗ್ತಾ ಇದೆ ಅಂದರೆ ಅವನು 100 ರೂಪಾಯಿ ಆದಾಯವನ್ನು ತೆಗೆದುಕೊಳ್ತಾ ಇದ್ದಾನೆ ಅಂದರೆ ಅವನಿಗೆ 100 ರೂಪಾಯಿ ವಸ್ತುಗಳನ್ನು ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಮಾತ್ರ ಇದೆ ಅಂತ ಅರ್ಥ ಆಗುತ್ತೆ. ದ್ಯಾಟ್ಸ್ ವೈ ದ ವ್ಯಾಲ್ಯೂ ಆಫ್ ಮನಿ ನಥಿಂಗ್ ಬಟ್ ದಿ ಬೈಯಿಂಗ್ ಕೆಪಾಸಿಟಿ ಆಫ್ ದಿ ಮನಿ. ಇಫ್ ದ ವ್ಯಾಲ್ಯೂ ಆಫ್ ಮನಿ ಡಿಸೈಡಿಂಗ್ ದಿ ಕೆಪಾಸಿಟಿ ಆಫ್ ದಿ ಮನಿ. ಇಫ್ ಸಪೋಸ್ 10 rupees having the 10 rupee value, nothing but if the 10 rupee only purchasing the 10 rupee value ಕಮೋಡಿಟೀಸ್, 10 ರೂಪಾಯಿ ಒಂದು ನೋಟು ಇದೆ ಅಂದರೆ ಆ ಒಂದು 10 ರೂಪಾಯಿ ಬರುವಂಥ ಒಂದು ವಸ್ತುಗಳನ್ನು ಕೊಂಡುಕೊಳ್ಳಲಿಕ್ಕೆ ಮಾತ್ರ ಇಲ್ಲಿ ಏನಾಗಿದೆ ಅಂದರೆ ಅದಕ್ಕೆ ಒಂದು ಸಾಮರ್ಥ್ಯ ಇದೆ ಅಂತ ಅರ್ಥ ಆಗ್ತದೆ. ವ್ಯಾಲ್ಯೂ ಆಫ್ ಮನಿ ನಥಿಂಗ್ ಬಟ್ ದಿ ಬೈಯಿಂಗ್ ಕೆಪಾಸಿಟಿ ಆಫ್ ದ ಮನಿ. ಇಲ್ಲಿ ಹಣದ ಮೌಲ್ಯ ಅಂತಂದರೆ ಹಣದ ಒಂದು ಕೊಳ್ಳುವಂಥ ಶಕ್ತಿ, ಕೊಂಡುಕೊಳ್ಳುವಂಥ ಶಕ್ತಿ ಎಷ್ಟು ಇದೆ ಅನ್ನೋದನ್ನು ಕೂಡ ಏನು ಮಾಡ್ತದೆ ಅಂದರೆ ಡಿಸೈಡ್ ಮಾಡ್ತದೆ. ದ ವ್ಯಾಲ್ಯೂ ಆಫ್ ನಥಿಂಗ್ ಬಟ್ ದಿ ಬೈಯಿಂಗ್ ಕೆಪಾಸಿಟಿ ಆಫ್ ದ ಮನಿ. ಹೌ ಮಚ್ ಗೂಡ್ಸ್ ಆರ್ ಬೈಯಿಂಗ್ ಫಾರ್ ದಿ ಮನಿ. ಆ ಒಂದು ಅಷ್ಟು ಹಣವನ್ನು ಕೊಟ್ಟು ಎಷ್ಟು ರೀತಿಯಾದಂಥ ವಸ್ತುಗಳನ್ನು ನಾವು ಕೊಂಡ್ಕೊಳ್ಬೋದು. ಇಟ್ ಈಸ್ ದಿ ಬೈಯಿಂಗ್ ಕೆಪಾಸಿಟಿ ಆಫ್ ದ ಮನಿ. ವ್ಯಾಲ್ಯೂ ಆಫ್ ಮನಿ ನಥಿಂಗ್ ಬಟ್ ದಿ, ಒನ್ ಸೆಕೆಂಡ್ ಐ ವಿಲ್ ರಿಪೀಟ್ ದಿ ಡೆಫಿನಿಷನ್. ದ ವ್ಯಾಲ್ಯೂ ಆಫ್ ಮನಿ, it is decided the buying capacity of the money. If a suppose 100 rupee having the 100 rupee value, if a person purchasing the 100 rupee values products or the commodities, ಇಲ್ಲಿ 100 ರೂಪಾಯಿ ಮುಖಬೆಲೆ ಒಂದು ಮೌಲ್ಯದಂಥ ಒಂದು 100 ರೂಪಾಯಿ ನೋಟ್ ಇದೆ ಅಂದರೆ ಆ ವ್ಯಕ್ತಿ ಏನು ಮಾಡ್ತಾನೆ 100 ರೂಪಾಯಿ ಅಷ್ಟು ಏನು ಮಾಡ್ತಾರೆ ವಸ್ತುವನ್ನು ಮಾತ್ರ ಕೊಂಡ್ಕೊತಿರ್ತಾನೆ. ಅದಕ್ಕಾಗಲಿ ಅಂದರೆ ಹಣದ ಮೌಲ್ಯ ಅಂತಂದರೆ ಹಣದ ಕೊಂಡುಕೊಳ್ಳೋ ಶಕ್ತಿ. ವ್ಯಾಲ್ಯೂ ಆಫ್ ನಥಿಂಗ್ ಬಟ್ ದಿ ಬೈಯಿಂಗ್ ಕೆಪಾಸಿಟಿ ಆಫ್ ದಿ ಮನಿ. It shows the purchasing power to money over commodities and services. If the value of money can decide the purchasing power of the various commodities and the services in the economy, and if the suppose value of money decreases, purchasing power of the money decreases. If suppose person having the person income 10,000, he can able to buying the 10,000 valuable products. But suppose value of money increases, his income remaining constant, that time person cannot be purchasing the more goods because the value of money decreases. ಇಲ್ಲಿ ಒಬ್ಬ ವ್ಯಕ್ತಿ 10,000 ರೂಪಾಯಿಯಷ್ಟು ಏನು ಮಾಡ್ತಾನೆ ಆದಾಯವನ್ನು ತೆಗೆದುಕೊಳ್ತಾನೆ ಅಂದರೆ ಅವನು 10,000 ರೂಪಾಯಿದಷ್ಟು ಏನು ಮಾಡ್ತಾರೆ ವಸ್ತುವನ್ನು ಕೊಂಡ್ಕೊಂಡಿರ್ತಾನೆ. ಅಕಸ್ಮಾತಾಗಿ ಅಲ್ಲಿ ಹಣದ ಒಂದು ಮೌಲ್ಯ ಹೆಚ್ಚಿಗೆ ಆಯ್ತಂದರೆ ಅಲ್ಲಿ ಅವನು ಕೊಂಡುಕೊಳ್ಳುವಂಥ ವಸ್ತುಗಳು ಏನಾಗ್ತಾವಂದರೆ ಕಡಿಮೆ ಆಗ್ತಿರ್ತಾವ. ದ್ಯಾಟ್ಸ್ ವೈ ಪರ್ಚೇಸಿಂಗ್ ಪವರ್ ಆಫ್ ದಿ ಕಮೋಡಿಟಿ ಆ್ಯಂಡ್ ಸರ್ವಿಸಸ್, ಇಟ್ ಈಸ್ ದ ಡಿಪೆಂಡ್ ಅಪಾನ್ ದಿ ವ್ಯಾಲ್ಯೂ ಆಫ್ ದ ಮನಿ. ಇಫ್ ದ ವ್ಯಾಲ್ಯೂ ಆಫ್ ಮನಿ ಇನ್ಕ್ರೀಸಸ್, ದ ಪರ್ಚೇಸಿಂಗ್ commodity and service can be decreasing or the purchasing power decreasing. That's why it is purchasing power or the ability to person can buying the goods, it is a depend upon the value of money. ಒಬ್ಬ ವ್ಯಕ್ತಿ ಏನಾದರೂ ವಸ್ತುವನ್ನು ಕೊಂಡ್ಕೊಳ್ತಾ ಇದ್ದಾನೆ, ಅವನು ಕೊಂಡುಕೊಳ್ಳುವ ಸಾಮರ್ಥ್ಯ ಇದೆ ಅಂದರೆ ಅವನು ಪಡೆದಿರುವಂಥ ಹಣದ ಒಂದು ಮೌಲ್ಯದ ಆಧಾರದ ಮೇಲೆ ಏನಾಗ್ತದೆ ಡಿಸೈಡ್ ಆಗ್ತಿರ್ತದೆ. And already I will discuss it denotes the capacity of money to buy a goods and commodities and the services. It is the value of money can also be denoted the capacity of the money to how much quantity of the buying the various type of the goods and services or the commodities and the services. If suppose the value of money decreases, if the purchasing power of commodities and services
increasing and person satisfied his wants. That's why the value of money deciding the purchasing power of the commodity and services, and also it denotes the capacity of money to buy ಕಮೋಡಿಟೀಸ್ ಆ್ಯಂಡ್ ದಿ ಸರ್ವಿಸ್. ಎಷ್ಟು ಸಾಮರ್ಥ್ಯದಂಥ ವಸ್ತುಗಳನ್ನು ನಾವು ಕೊಂಡ್ಕೋಬೋದು, ಎಷ್ಟು ಸಾಮರ್ಥ್ಯದ ವಸ್ತುಗಳನ್ನು ಆ ಒಂದು ಹಣದ ಮೌಲ್ಯದಿಂದ ಕೊಂಡ್ಕೊಳ್ಬೇಕು ಅನ್ನೋದು ಕೂಡ ಆಗ್ತದೆ. ಹಣದ ಮೌಲ್ಯ ಅನ್ನೋದು ಏನಾಗ್ತದೆ ಡಿಸೈಡ್ ಮಾಡ್ತಾ ಇರ್ತದೆ. ಆ್ಯಂಡ್ ಇಟ್ ರೆಫರ್ಸ್ ಟು ದಿ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್. ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ನಥಿಂಗ್ ಬಟ್ ದಿ ಹೌ ಮಚ್ ಕ್ವಾಂಟಿಟಿ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಆರ್ ಬೈಯಿಂಗ್ ಫ್ರಮ್ ದ ವ್ಯಾಲ್ಯೂ ಆಫ್ ದ ಮನಿ, ಅವೈಲೇಬಲ್ ವ್ಯಾಲ್ಯೂ ಆಫ್ ದ ಮನಿ. ಆ ಒಂದು ಲಭ್ಯ ಇರುವಂಥ ಹಣದ ಒಂದು ಮೌಲ್ಯದ ಆಧಾರದ ಮೇಲೆ ಎಷ್ಟು ನಾವು ವಸ್ತುಗಳನ್ನು, ಎಷ್ಟು ಗುಣಮಟ್ಟದಂಥ ವಸ್ತುಗಳನ್ನು, ಎಷ್ಟು ಪ್ರಮಾಣದ ವಸ್ತುಗಳನ್ನು ನಾವು ಕೊಂಡ್ಕೊಳ್ತಾ ಇದ್ದೇವೆ ಅನ್ನೋದು ಕೂಡ ಏನಿರ್ತದೆ ನಿರ್ಧಾರವಾಗ್ತದೆ. ಇಟ್ ರೆಫರ್ಸ್ ಟು ದಿ ವ್ಯಾಲ್ಯೂ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ನಥಿಂಗ್ ಬಟ್ ದ ಕ್ವಾಂಟಿಟಿ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸ್ and which a unit of money will by given time and the place. Yes, exactly. Because if the value of money can be changed according to the time and the places. Because if suppose visit to the various poles, if you have pay for the breakfast more money in the false places. ಇಲ್ಲಿ ಏನಾಗ್ತಂದರೆ ಜಲಪಾತ ಅನ್ನುವಂಥ ಪ್ರದೇಶಕ್ಕೆ ನೀವು ಏನಾದರೂ ಹೋದರೆ ಅಂದರೆ ಅಲ್ಲಿ ಒಂದು ಉಪಹಾರದ ವೆಚ್ಚ ಹೆಚ್ಚಿಗೆ ಆಗ್ತಿರ್ತದೆ. ಬಿಕಾಸ್ ದ್ಯಾಟ್ ಪ್ಲೇಸ್ ಕೆನಾಟ್ ಬಿ ಎಸ್ಟಾಬ್ಲಿಷ್ ದಿ ಮೋರ್ ಹೋಟೆಲ್ಸ್, ಬಿಕಾಸ್ ದ್ಯಾಟ್ ಈಸ್ ಫಾರೆಸ್ಟ್ ಏರಿಯಾ. ಆ ಒಂದು ಜಲಪಾತ ಇರುವಂಥ ಕಾಡು ಪ್ರದೇಶಗಳಲ್ಲಿ ಏನಾಗ್ತಾರೆ ಅಂದರೆ ಹೆಚ್ಚಿಗೆ ಹೋಟೆಲ್ ಇರೋದಿಲ್ಲ. ಅದಕ್ಕಾಗಲಿ ಏನಾಗ್ತದೆ ಅಂದರೆ ಉಪಹಾರ ಅನ್ನೋದು ಏನಾಗ್ತದೆ ಹೆಚ್ಚಾಗಿದೆ. ದ್ಯಾಟ್ಸ್ ವೈ ಇಫ್ ದ ವ್ಯಾಲ್ಯೂ ಆಫ್ ಮನಿ ಡಿಕ್ರೀಸಿಂಗ್ ಇನ್ ದ್ಯಾಟ್ ಪ್ಲೇಸ್ ಆ್ಯಂಡ್ ಆಲ್ಸೋ ದಿ ಟೈಮ್ ಇನ್ ದಿ ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ದಿ ಒನ್ ಪ್ಲೇಸ್ ಟು another place in the and both place distance 8 hours. If you are very hungry after 4 hours, if you are very hungry and you are search hotel and you can see only one hotel in that route. One, if suppose you have pay the more money, because only one hotel but you are more hungry and you can pay the more money. That's why if the value of money, if you pay the more money because you have hungry in the ನೈಟ್, ಇಲ್ಲಿ ಏನಾಗ್ತದೆ ರಾತ್ರಿ ಸಮಯದಲ್ಲಿ ನೀವೇನು ಮಾಡ್ತಾರೆ ಯಾವುದೋ ಒಂದು ಪ್ರದೇಶಕ್ಕೆ ಏನು ಮಾಡಿ ತೆರಳ್ತಾ ಇದ್ದೀರಿ. ಆ ಎರಡೂ ಪ್ರದೇಶಗಳ ಅಂತರ ಏನಾಗ್ತದೆ 8 ತಾಸುಗಳಿದ್ದಾವೆ. ಆ 8 ತಾಸುಗಳೇನಂತ 4 ತಾಸು ಜರ್ನಿಯನ್ನು ನೀವು ಆಲ್ರೆಡಿಗೆ ಕಂಪ್ಲೀಟ್ ಮಾಡಿದ್ದೀರಿ. ಆದರೆ ನಿಮ್ಮದು ಹೊಟ್ಟೆ ಹಸಿವಾಗಿದೆ, ಆವಾಗ ರಾತ್ರಿ ಆಗಿದೆ. ಆ ಸಮಯದಲ್ಲಿ ಕೂಡ ಏನಾಗ್ತದೆ ಒಂದೇ ಹೋಟೆಲ್ ಏನಾಗ್ತದೆ ಅಲ್ಲಿ ಸಿಗ್ತಾ ಇದೆ. ಆ ಒಂದು ಹೋಟೆಲ್ ಏನು ಅಂದರೆ ಎಷ್ಟೇ ನೀವು ಅವರು ಹೇಳಿದರೂ ಕೂಡ ಕೊಡ್ತಾ ಇರ್ತಾರೆ. ಯಾಕಂದರೆ ಆ ಒಂದು ಸಮಯದಲ್ಲೂ ಕೂಡ ಏನಾಗ್ತದೆ ಯಾವುದೇ ರೀತಿಯಂಥ ಹೋಟೆಲ್ಗಳು ಓಪನ್ ಆಗಿರೋದಿಲ್ಲ. ಅದಕ್ಕಾಗಿ ದ ವ್ಯಾಲ್ಯೂ ಆಫ್ ಮನಿ ಡಿಸೈಡಿಂಗ್ ದಿ time and the places. And when a unit of money purchases larger amount of the goods and services, if suppose you purchasing the larger amount of the goods and services, if the value of money decreases, because sometimes the if a seller you buying the large amount of the goods and services, he can ಡಿಸ್ಕೌಂಟ್ ಸಮ್ ಅಮೌಂಟ್ ಆಫ್ ದ ಮನಿ. ಇಲ್ಲಿ ನೀವು ಏನು ಮಾಡ್ತಾನೆ ಹೆಚ್ಚು ರೀತಿಯಾದಂಥ ವಸ್ತುಗಳನ್ನು ಕೊಂಡ್ಕೊತಾ ಇದ್ದೀರಿ ಅಂದರೆ ಆ ಒಂದು ಮಾರಾಟಗಾರನ ಏನು ಮಾಡ್ತಾನೆ ಅಂದರೆ ಕೆಲವೊಂದಿಷ್ಟು ವಸ್ತುಗಳಿಗೆ ಏನು ಮಾಡ್ತಾನೆ ನಿಮಗೆ ಕೆಲವೊಂದಿಷ್ಟು ಹಣವನ್ನು ಏನು ಮಾಡೋದು ಬಿಟ್ಟು ಕೊಡ್ಬೋದು, ಅಥವಾ ರಿಯಾಯಿತಿ ದರದಲ್ಲಿ ಕೂಡ ಆ ಒಂದು ವಸ್ತುಗಳಿಗೆ ಹಿಡಿದುಕೊಂಡು ಏನು ಮಾಡ್ತಾನೆ ಅಂದರೆ ನಿಮಗೆ ಏನು ಮಾಡ್ತಾನೆ ಅಂದರೆ ಆ ವಸ್ತುವನ್ನು ಕೊಡ್ತಾ ಇರ್ತಾನೆ. ದ್ಯಾಟ್ಸ್ ವೈ ವೆನ್ ಅ ಯೂನಿಟ್ ಆಫ್ ಮನಿ ಪರ್ಚೇಸ್ ದಿ ಲಾರ್ಜರ್ ಅಮೌಂಟ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಇಫ್ ಯು ಹ್ಯಾವಿಂಗ್ ದಿ ಯೂನಿಟ್ ಆಫ್ ಮನಿ ದಟ್ ಡಿಸೈಡೆಡ್ ದಿ ಅಮೌಂಟ್ ಆಫ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಒಂದು ಏನಾಗ್ತದೆ ಅಂದರೆ ಹಣದ ಒಂದು ಕೊಳ್ಳುವ ಶಕ್ತಿಯು ಕೂಡ ಏನಾಗ್ತದೆ ಅಂದರೆ
ಆ ಒಂದು ವಸ್ತುಗಳ ಒಂದು ಗುಣಮಟ್ಟದ ಒಂದು ಆಧಾರದ ಮೇಲೆ ಏನಾಗ್ತದೆ ಅಂದರೆ ನಿರ್ಧಾರವಾಗ್ತದೆ. ಆ್ಯಂಡ್ ಆಲ್ಸೋ ಇಫ್ ದ ಪ್ರೈಸಸ್ ಆಫ್ ದ ಕಮೋಡಿಟಿ ಡಿಪೆಂಡ್ ಅಪಾನ್ ದಿ ಪ್ರಾಡಕ್ಟ್, ಆ ಒಂದು ವಸ್ತುಗಳ ಬೆಲೆಯೂ ಕೂಡ ಏನಾಗ್ತದೆ ಅಂದರೆ ಆ ಒಂದು ಹಣದ ಕೊಳ್ಳುವ ಶಕ್ತಿಯ ಮೇಲೆ ಏನಾಗ್ತದೆ ಅಂದರೆ ನಿರ್ಧಾರವಾಗ್ತದೆ. ಆ್ಯಂಡ್ ಇಫ್ ದ ವ್ಯಾಲ್ಯೂ ಆಫ್ ಮನಿ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ದಿ ಪ್ರಾಡಕ್ಟ್, ಆ ಒಂದು ವಸ್ತುಗಳ ಆಧಾರದ ಮೇಲೆ ಏನಾಗ್ತದೆ ಅಂದರೆ ಅದರ ಒಂದು ಬೆಲೆಯೂ ಕೂಡ ಏನಾಗ್ತದೆ ನಿರ್ಧಾರ ಆಗ್ತಾ ಇರ್ತದೆ. ವೆನ್ ಅ ಯೂನಿಟ್ ಆಫ್ ಮನಿ ಪರ್ಸ್ ಎ ಲಾರ್ಜರ್ ಅಮೌಂಟ್ ಆಫ್ ದಿ ಗೂಡ್ಸ್ and services or commodities and services, its value is said to be higher and vice versa. If suppose we are purchasing the more commodity and services, if the value of money is higher and vice versa nothing but the opposite. When a unit purchases the larger amount of the goods and services, its value of money increases, and when a unit of money purchases the small amount of goods and services, its value is lower. It is the ಲಾ ಆಫ್ ದಿ ಮನಿ. ಇದು ಒಂದು ಹಣದ ಸಿದ್ಧಾಂತ ಅಂತ ಕೂಗಿಡ್ತೀವಿ. ಯಾಕಂದರೆ ಯಾವಾಗ ಒಬ್ಬ ವ್ಯಕ್ತಿಯು ಹೆಚ್ಚು ವಸ್ತುಗಳನ್ನು ತೆಗೆದುಕೊಳ್ಳುತ್ತಿರ್ತಾನೆ ಆವಾಗ ಒಂದು ಏನಾಗ್ತದೆ ಅದರ ಒಂದು ಮೌಲ್ಯವು ಕೂಡ ಏನಾಗ್ತದೆ ಅಂದರೆ ಹೆಚ್ಚಿಗೆ ಆಗ್ತದೆ ಅಂತ ಹೇಳ್ತಾ ಇರ್ತಾರೆ. ಯಾವಾಗ ಒಂದು ವ್ಯಕ್ತಿ ಕಡಿಮೆ ವಸ್ತುಗಳನ್ನು ಕೊಂಡುಕೊಳ್ತಿರ್ತಾನೆ ಆವಾಗ ಒಂದು ಹಣದ ಮೌಲ್ಯವು ಕೂಡ ಏನಾಗ್ತದೆ ಕಡಿಮೆ ಆಗ್ತದೆ ಅಂತ ಏನು ಮಾಡ್ತಾರೆ ಈ ಒಂದು ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ. And since the number of the commodities and services available for the exchanges with the money is very large, if suppose you are exchanging your goods in the market, if you have been paying the more money, because if your products already can lose his value, as well as you already using the more years for that commodity, that's why you are ಫೇಯಿಂಗ್ ದಿ ವೆರಿ ಲಾರ್ಜ್. ಇಲ್ಲೇನಾಗ್ತದೆ ಅಂದರೆ ಯಾವಾಗ ಇಲ್ಲಿ ವಸ್ತುಗಳ ಸಂಖ್ಯೆಯು ಕೂಡ ವಸ್ತುಗಳ ಒಂದು ಸೇವೆಯು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ ಅವಾಗ ಏನಾಗ್ತದೆ ಅಂದರೆ ಅಲ್ಲಿ ಬದಲಾವಣೆ ಮಾಡುವಂಥ ಹಣದ ಪ್ರಮಾಣ ಕೂಡ ಏನಾಗ್ತದೆ ಹೆಚ್ಚಾಗಿದೆ. ಇಫ್ ಸಪೋಸ್ ಯು ಆರ್ ಎಕ್ಸ್ಚೇಂಜ್ ಯುವರ್ ಗೂಡ್ಸ್ ಫ್ರಮ್ ದಿ ಅನದರ್ ಗೂಡ್, ಇಫ್ ಯು ಆರ್ ಎಕ್ಸ್ಚೇಂಜಿಂಗ್ ವಿತ್ ದ ಮನಿ ಅಮೌಂಟ್ ಈಸ್ ದಿ ವೆರಿ ಲಾರ್ಜ್. ಇಲ್ಲಿ ನಾವು ಏನೋ ಒಂದು ವಸ್ತುಗಳನ್ನು ಬದಲಾವಣೆ ಮಾಡ್ತಾ ಇದ್ದೇವೆ ಅಂದರೆ ಆ ಒಂದು ವಸ್ತುಗಳ ಬದಲಾವಣೆಗಳನ್ನು ಕೂಡ ನಾವು ಏನು ಮಾಡ್ಬೋದು ಅಂದರೆ ಆವಾಗ ಹೆಚ್ಚಿನವಾದಂಥ ಏನು ಮಾಡೋದು ಅಂದರೆ ನಾವು ವಸ್ತುಗಳನ್ನು ಏನು ಮಾಡಬೇಕಂದ್ರೆ ಅಲ್ಲಿ ಕೊಡಬೇಕಾಗ್ತದೆ. ದ್ಯಾಟ್ಸ್ ವೈ ಸಿನ್ಸ್ ದಿ ನಂಬರ್ ಆಫ್ ಕಮ್ಯುನಿಟಿ ಆ್ಯಂಡ್ ಸರ್ವಿಸ್ ಅವೈಲೇಬಲ್ ಫಾರ್ ದಿ ಎಕ್ಸ್ಚೇಂಜ್ ವಿತ್ ದಿ money is a very large. If you paying the more money for the exchange the goods and service in the money market, ಹಣದ ಮಾರುಕಟ್ಟೆಯಲ್ಲಿ ನೀವು ಏನಾದರೂ ವಸ್ತುಗಳನ್ನ ಬದಲಾವಣೆ ಮಾಡಲು ಬಯಸಿದಾಗ ಹೆಚ್ಚಿನ ಒಂದು ಹಣದವನ್ನು ಏನು ಮಾಡಬೇಕಂದ್ರೆ ಕೊಡಬೇಕಾಗ್ತದೆ. ಆ್ಯಂಡ್ ಆಲ್ಸೋ it is a very difficult to express the value of money in terms of the particular commodity. If suppose nowadays if the commodities price cannot be deciding the very easily, it is a very difficult because the same quality product but the brands are the different, that time cannot be expressed the value of the commodity can be very easily because the various brands of the products, various brands but same product but different brands are ಅವೈಲೇಬಲ್ ಇನ್ ದಿ ಮಾರ್ಕೆಟ್. ಇಲ್ಲಿ ಏನಾಗ್ತದೆ ವಿವಿಧ ರೀತಿಯಾದಂಥ ಕಂಪನಿಗಳ ಒಂದು ಗುಣಮಟ್ಟ ರೀತಿಯಾದಂಥ ವಸ್ತುಗಳು ಬಂದಾಗ ಆ ಒಂದು ವಸ್ತುವಿನ ಒಂದು ಮೌಲ್ಯವನ್ನು ಒಂದು ಡಿಸೈಡ್ ಮಾಡೋದು ಕೂಡ ಏನಾಗ್ತದೆ ಕಠಿಣ ಆಗ್ತಾ ಇರ್ತದೆ.